ಹಾಯ್ ಗಾಯ್ಸ್, ಎಲ್ರಿಗೂ ನಮಸ್ಕಾರ. ನಾನಿವತ್ತು ಮಾಡ್ತಾಯಿದ್ದೀನಿ ಮನೇಲೇ ಬಾರ್ಬಿಕ್ಯೂ ಚಿಕನ್. ತುಂಬಾ ಟೇಸ್ಟಿಯಾಗಿರುತ್ತೆ. ಹೊರಗಡೆ ನಾವು ದುಡ್ಡು ಕೊಟ್ಟೆಲ್ಲ ತಿಂದಿರ್ತೀವಿ. ನಾನು ಇದನ್ನು ಮನೇಲೇ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಅದಕ್ಕೂ ಮೊದಲು ಇದಕ್ಕೆ ಬೇಕು ಬಾರ್ಬಿಕ್ಯೂ ಸ್ಟವ್ ಅಂತ. ಇದು ಅಮೆಝಾನಲ್ಲಿ ಕೂಡ ಸಿಗುತ್ತೆ, ನೀವು ಬೇಕಾದರೆ ತಗೋಬೋದು. ಹಾಗೆ ನನ್ನ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ತುಂಬಾ ಸಪೋರ್ಟ್ ಕೂಡ ಮಾಡ್ತಾಯಿದ್ದೀರಾ. ಹೀಗೆ ಸಪೋರ್ಟ್ ಮಾಡಿ. ರೆಸ್ಟೋರೆಂಟಲ್ಲಿ ಸಿಗುವಂಥ ಸೂಪರ್ ಟೇಸ್ಟಿಯಾಗಿ, ಅದಕ್ಕಿಂತ ಸೂಪರ್ ಅಂತಲೇ ಹೇಳ್ಬೋದು. ಈ ವಿಡಿಯೋ ನೋಡೋಣ ಬನ್ನಿ. ಈಗ ನಾನಿಲ್ಲಿ ಚಿಕನ್ ಲೆಗ್ ಪೀಸ್ನ ತೊಗೊಂಡಿದ್ದೀನಿ. ನೋಡಿ, ಈ ಥರ ದಪ್ಪಗೆ ಒಡಿಸಿರೋ ಅಂಥದ್ದು. ಆಮೇಲೆ ಈ ಥರ ಮಧ್ಯದಲ್ಲಿ ಪೀಸ್ನ ಕಟ್ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಈ ಫಿಶ್ ಎಲ್ಲ ಮಧ್ಯದಲ್ಲಿ ಕಟ್ ಮಾಡ್ತೀವಲ್ಲ, ಆ ಥರ ಕಟ್ ಮಾಡಿ ಇಟ್ಕೋಬೇಕು. ನೀಟಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿದಾದ್ಮೇಲೆ ಇದನ್ನು ಫಸ್ಟು ಒಂದು ಬಾಣಲಿಗೆ, ಅಂದರೆ ಸ್ವಲ್ಪ ಅಗಲಕ್ಕಿರೋ ಪಾತ್ರೆಗೆ ಹಾಕೋಬೇಕಾಗುತ್ತೆ. ನಾವು ಯಾಕೆ ಈ ಥರ ಮಧ್ಯದಲ್ಲಿ ಕಟ್ ಮಾಡಿಸಿರೋದು ಅಂದರೆ, ನಾವು ಹಾಕೋವಂಥ ಮಸಾಲೆ ಅದಕ್ಕೆ ಹಿಡಿಬೇಕು, ಟೇಸ್ಟ್ ಕೊಡಬೇಕು. ಹಾಗಾಗಿ ಈ ಥರ ಮಧ್ಯದಲ್ಲಿ ಫಿಶ್ ಥರ ಕಟ್ ಮಾಡಿಸ್ಕೋಬೇಕು. ಈಗ ನಾನಿಲ್ಲಿ ಒಂದು ಅಗಲಕ್ಕೆ ಪಾತ್ರೆಗೆ ಹಾಕೊಂಡು ಇಟ್ಕೊಂಡಿದ್ದೀನಿ. ಇದಕ್ಕೆ ನಾವು ಮೊದಲನೇದಾಗಿ ಫಸ್ಟ್ ಸ್ಟೆಪ್ ಮಸಾಲೆನ ಹಾಕೊಳ್ಳೋಣ. ಮೇನ್ ಇಂಪಾರ್ಟೆಂಟ್ ಮಸಾಲೆ ಇದೇನೆ. ಈಗ ಇದಕ್ಕೆ ನಾನಿಲ್ಲಿ ಒಂದು 8ರಿಂದ 10 ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ. ಸ್ವಲ್ಪ ಖಾರ ಇರುವಂತಹ ಮೆಣಸಿನ್ಕಾಯಿ ಆದರೆ ಇಷ್ಟು ಸಾಕಾಗುತ್ತೆ. ಆಮೇಲೆ ನಾನಿಲ್ಲಿ ಲೆಗ್ ಪೀಸು 5 ಪೀಸ್ ತೊಗೊಂಡಿದ್ದೀನಿ. ನೀವೆಷ್ಟು ಲೆಗ್ ಪೀಸ್ನ ತೊಗೊಂಡಿರ್ತೀರ ಅದ್ರ ಮೇಲೆ ಡಿಪೆಂಡು. ಆಮೇಲೆ ಇದಕ್ಕೆ ಕರಿಬೇವಿನ ಸೊಪ್ಪು ಒಂದು 3 ಕಡ್ಡಿಯಷ್ಟು ಕರಿಬೇವಿನ ಸೊಪ್ಪು ತೊಗೊಂಡಿದ್ದೀನಿ. ಆಮೇಲೆ 1 ಕಟ್ಟಷ್ಟು ಹಸಿ ಕೊತ್ತಂಬರಿ ಸೊಪ್ಪು ತೊಗೊಂಡಿದ್ದೀನಿ. ಇದನ್ನು ನೀವು ಮಾಮೂಲಿ ಚಿಕನ್ ಕಬಾಬ್ ಥರ ಕೂಡ ಮಾಡ್ಕೋಬೋದು, ಅಂದರೆ ಚಿಕ್ಕ ಚಿಕ್ಕ ಪೀಸಲ್ಲೂ ಕೂಡ ಮಾಡ್ಕೋಬೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ 1.5 ಸ್ಪೂನಷ್ಟು. ಆಮೇಲೆ ಉಪ್ಪು 1.5 ಸ್ಪೂನಷ್ಟು, ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪು ತೊಗೊಂಡಿದ್ದೀನಿ. ನೋಡಿ, 1.5 ಸ್ಪೂನಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಮೇನ್ ಇದಕ್ಕೆ ಉಪ್ಪು ಹುಳಿ ಎಲ್ಲ ತುಂಬ ಚೆನ್ನಾಗಿ ಇಟ್ಕೊಳ್ಳುತ್ತೆ. ನಾವೆಷ್ಟು ಅಳತೆಲಿ ನೋಡ್ತೀವಿ ಅದ್ರ ಮೇಲೆ ಡಿಪೆಂಡು. ನೋಡಿ, ನಾನು ಸೋಯಾ ಸಾಸ್ ತೊಗೊಂಡಿದ್ದೀನಿ. 1-2 ಸ್ಪೂನಷ್ಟು ಸೋಯಾ ಸಾಸ್ ತೊಗೊಂಡಿದ್ದೀನಿ. ಅರಿಶಿನ ಪುಡಿ ಒಂದು ಅರ್ಧ ಟೀ ಸ್ಪೂನಷ್ಟು ಅರಿಶಿನ ಪುಡಿ ಹಾಕೋಬೇಕು. 1 ಕಪ್ಪಷ್ಟು ಇಲ್ಲಿ ನಾನು ಮೊಸರು ತೊಗೊಂಡಿದ್ದೀನಿ. ಸ್ವಲ್ಪ ಗಟ್ಟಿ ಮೊಸರು ತೊಗೊಳ್ಳಿ. ಆಮೇಲೆ ರುಬ್ಕೋಬೇಕು ಅದನ್ನು. ನಾನು ಏನೇನು ಐಟಮ್ ತೋರಿಸಿದೆ ಅದನ್ನೆಲ್ಲ ನುಣ್ಣಗೆ ಆಗಬಾರ್ದು, ಸ್ವಲ್ಪ ತೆರೆಯಾಗಿ ರುಬ್ಕೋಬೇಕು. ಆಮೇಲೆ ನೀರು ಹಾಕ್ದೇ ರುಬ್ಕೊಳ್ಳಿ. ನಾವಿವಾಗ ಚಿಕನ್ಗೆ ಇದನ್ನು ನಾವೇನು ರುಬ್ಬಿಟ್ಕೊಂಡಿರ್ತೀವಲ್ಲ ಮಸಾಲೆ, ಅದನ್ನೆಲ್ಲ ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನನ್ನ ಕೈಗೆ ಪ್ಲಾಸ್ಟಿಕ್ ಕವರ್ ಹಾಕ್ಕೊಂಡು ಕಲಿಸ್ಕೋತಿದ್ದೀನಿ, ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವ, ಆ ಕೈಯೆಲ್ಲ ಹುರಿಯುತ್ತೆ. ಹಾಗಾಗಿ ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ಲದೇ ಆ ಮಸಾಲೆನ ಚಿಕನ್ಗೆ ನೀಟಾಗಿ ಹಾಕೋಬೇಕಾಗುತ್ತೆ, ಕಲಿಸ್ಕೋಬೇಕು. ನೋಡಿ, ಮಧ್ಯದಲ್ಲಿ ಕಟ್ ಮಾಡಿಸಿರ್ತೀವಲ್ಲ ಅದಕ್ಕೆಲ್ಲ ನೀಟಾಗಿ ಮಸಾಲೆನ ತುಂಬಬೇಕು. ಆಮೇಲೆ ಇದನ್ನು 1-2 ಅವರ್ ಗಂಟ ನೆನೆಗೆ ಬಿಡಬೇಕು ಮಸಾಲೆನ. ನೋಡಿ, ಈ ಥರ ಗ್ಯಾಪಲ್ಲೆಲ್ಲ ಮಸಾಲೆ ನೀಟಾಗಿ ತುಂಬಿಟ್ಕೊಂಡು ಇದನ್ನು ಒಂದು ಸೈಡಲ್ಲಿ 2 ಅವರ್ ಗಂಟ ಹಾಗೆ ಮುಚ್ಚಿಡಬೇಕು. ಈಗ ಇದಕ್ಕೆ ಒಂದು ಅರ್ಧ ಕಪ್ಪಷ್ಟು ಮತ್ತೆ ಮೊಸರು ತೊಗೊಂಡಿದ್ದೀನಿ. ಒಂದು ಅರ್ಧ ಟೀ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ತೊಗೊಂಡಿದ್ದೀನಿ. 1 ಸ್ಪೂನಷ್ಟು ಪೆಪ್ಪರ್ ಪೌಡ್ರ್ ತೊಗೊಂಡಿದ್ದೀನಿ. ಆಮೇಲೆ 1 ಸ್ಪೂನು ಜೀರಿಗೆ ಪೌಡ್ರ್ ತೊಗೊಂಡಿದ್ದೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಚಿಕನ್ಗೆ ಆಲ್ರೆಡಿ ಉಪ್ಪು ಹಾಕಿರ್ತೀವಿ, ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಆದರೆ ಸಾಕಾಗುತ್ತೆ. 1/4 ಸ್ಪೂನಷ್ಟು ಅರಿಶಿನ ಪುಡಿ. ಹಾಗೆ ಇಲ್ಲಿ ನಾನು 3 ಸ್ಪೂನಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡಿದ್ದೀನಿ, ರೆಡ್ ಚಿಲ್ಲಿ ಪೌಡ್ರು. ಆಮೇಲೆ ಇಲ್ಲಿ ನೋಡಿ, ಕಸ್ತೂರಿ ಮೇಥಿನ ಹೀಗಿರುತ್ತೆ, ಅದನ್ನು ನಾನು ಸ್ವಲ್ಪ ಬಿಸಿ ಮಾಡಿ ಈ ಥರ ಪುಡಿ ಮಾಡ್ಕೋಬೇಕು. ನೀವು ಯಾವುದೇ ಕಬಾಬ್ಗೂ ಈ ಥರ ಹಾಕೋಬೋದು, ತುಂಬಾ ಟೇಸ್ಟಿಯಾಗಿ ಇರುತ್ತೆ. ಟ್ರೈ ಮಾಡಿ, ಬೇಕಾದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನೋಡಿ, ಈ ಥರ ಪುಡಿ ಆಗುತ್ತೆ. ನೀವು ಹಾಗೆ ಪುಡಿ ಮಾಡೋಕ್ಕೆ ಹೋದರೆ ಅದು ಪುಡಿ ಆಗೋಲ್ಲ. ಹಾಗಾಗಿ ಸ್ವಲ್ಪ ಲೈಟಾಗಿ ಕಸ್ತೂರಿ ಮೇಥಿನ ಬೆಚ್ಚಗೆ ಮಾಡಿ ಈ ಥರ ಪುಡಿ ಮಾಡಿಕೊಂಡು ಹಾಕೋಬೇಕು. 1 ಸ್ಪೂನಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ಕಸ್ತೂರಿ ಮೇಥಿ ಪೌಡ್ರು. ಇದಕ್ಕೆ 1-2 ಸ್ಪೂನಷ್ಟು ಆಯಿಲ್ ಹಾಕೋಬೇಕು, ಅಂದರೆ ಎಣ್ಣೆ ಹಾಕ್ಕೊಂಡಿದ್ದೀನಿ 1-2 ಸ್ಪೂನಷ್ಟು. ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಕಲಿಸ್ಕೋಬೇಕು. ನಾವು ಮೊಸರು ಹಾಕಿರ್ತೀವಿ ಅಲ್ವಾ, ಅದೇ ಸಾಕಾಗುತ್ತೆ.
ಹಾಗಾಗಿ ಒಂದು ಸ್ವಲ್ಪ ನೀರು ಹಾಕಿ ನೀಟಾಗಿ ಚೆನ್ನಾಗಿ ಕಲಸಿ ಇಟ್ಕೋಬೇಕು. ಇವಾಗ ನಾನು ಇಲ್ಲಿ ಏನು 2 ಅವರ್ ಚಿಕನ್ ನೆನೆಸೋಕೆ ಇಟ್ಕೊಂಡಿದ್ದೆ ಇದನ್ನು ಸ್ಟವ್ ಮೇಲೆ ಇಟ್ಟಿದ್ದೀನಿ, ಯಾಕಂದರೆ ಇದು ಬೇಯಬೇಕು ಸ್ವಲ್ಪ. ಯಾಕಂದರೆ ನಾವು ಹಾಗೆ ಬೆಂಕಿಲಿ ಬೇಯಿಸೋಕೆ ಹೋದರೆ ಅದು ಒಳಗಡೆ ಎಲ್ಲ ಮಾಂಸ ಬೇಯಲ್ಲ, ಹಾಗಾಗಿ ಫಸ್ಟ್ ಬೇಯಿಸ್ಕೋಬೇಕು. ನಾನಿಲ್ಲಿ ಒಂದು ಅರ್ಧ ಕಪ್ಪಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಜಾಸ್ತಿ ಏನು ಬೇಡ, 1-2 ಮಿನಿಟ್ಸ್ ನೀವು ಸ್ವಲ್ಪ ಹೈ ಫ್ಲೇಮಲ್ಲಿ ಬೇಯಿಸ್ಕೊಂಡ್ರೆ ಸಾಕು. ಆಮೇಲೆ ಸೀದೋಗಬಾರ್ದು ಮೇನಾಗಿ, ಅದರಲ್ಲಿ ಮಸಾಲೆ ಏನೆಲ್ಲ ಇರುತ್ತೆ, ಆಮೇಲೆ ಚಿಕನಲ್ಲಿ ನೀರಿನ ಅಂಶ ಇರುತ್ತೆ, ಹಾಗಾಗಿ ನೀರೇನೋ ಹಾಕ್ಕೋಬಾರ್ದು. ಕೆಳಗಡೆ ಏನಾದರೂ ಸ್ವಲ್ಪ ತುಂಬ ಹೈ ಉರಿಲಿಟ್ಟಾಗ 2 ಮಿನಿಟ್ಸ್ ಆದರೆ ಸಾಕು. ಚಿಕನ್ ಸ್ವಲ್ಪ ಮೇಲೆ ಕೆಳಗಡೆ ಮಾಡ್ಕೋಬೇಕಾಗುತ್ತೆ. ತುಂಬಾ ಟೇಸ್ಟಿಯಾಗಿರುತ್ತೆ, ನೀವು ಕೂಡ ಮಾಡಿ ಟ್ರೈ ಮಾಡಿ. ನೋಡಿ ಕೆಳಗಡೆ ಎಲ್ಲ ನೀರಿದೆ, ಹಾಗಾಗಿ ಸ್ವಲ್ಪ ನಾನು ಹೈ ಫ್ಲೇಮಲ್ಲೇ ಇಟ್ಕೊಂಡಿದ್ದೀನಿ. ಆಮೇಲೆ ಇದನ್ನು ಕಲಿಸ್ಬಿಟ್ಟು ಫ್ರಿಜ್ಜಲ್ಲಿಡೋ ಅವಶ್ಯಕತೆನೇ ಇಲ್ಲ. ಹಾಗೆ 2 ಅವರ್ ಮುಚ್ಚಿಟ್ಟು ಹಾಗೆ ಕೂಡ ಬೇಯಿಸ್ಕೋಬೋದು. ಚಿಕನ್ ಬೇಯಿಸೋಕೆ ಹಾಕಿದಾಗ ತುಂಬ ಕಲಸೋಕೆ ಹೋಗಬೇಡಿ, ಯಾಕಂದರೆ ಅದು ಬೆಂದ ತಕ್ಷಣ ಸ್ವಲ್ಪ ಸ್ಕಿನ್ ಎಲ್ಲ ಬಿಟ್ಕೊಳ್ಳುತ್ತೆ. ಮಧ್ಯದಲ್ಲಿ ಚಿಕ್ಕದಾಗಿ ಕಟ್ ಮಾಡಿರ್ತೀವಲ್ಲ ಆವಾಗ ಎಲ್ಲ ಬಿಟ್ಕೊಳ್ಳುತ್ತೆ. ನೋಡಿ ನಾನು ಬರೀ 1-2 ಮಿನಿಟ್ಸ್ ಮಾತ್ರ ಬೇಯಿಸ್ಕೊಂಡಿದ್ದೀನಿ. ಈಗ ಇದನ್ನು ಒಂದು ತಟ್ಟೆಗೆ ಒಂದು ಸ್ವಲ್ಪ ಲೈಟಾಗಿ ತಣ್ಣಗೆ ಹಾಕಿ ಇಟ್ಕೋಬೇಕು. ಎಲ್ಲ ಒಂದು ತಟ್ಟೆಗೆ ಹಾಕಿ ಇಟ್ಕೊಂಡು, ಇವಾಗ ನಾವೇನಿಲ್ಲಿ ರೆಡ್ ಚಿಲ್ಲಿ ಇದು ಮಸಾಲೆನ ಕಲಸಿರ್ತೀವಿ ಅದನ್ನು ಇದಕ್ಕೆ ನೀಟಾಗಿ ಕಲಿಸ್ಕೋಬೇಕು. ನೋಡಿ ಈ ಥರ ಮಧ್ಯದಲ್ಲಿ ಏನು ಗ್ಯಾಪ್ ಇರುತ್ತೆ ಅಲ್ಲೆಲ್ಲ ನೀಟಾಗಿ ಮಸಾಲೆನ ಹಾಕ್ಕೊಂಡು ಕಲಿಸ್ಕೋಬೇಕಾಗುತ್ತೆ. ಇದನ್ನು ನೀವು ಸ್ಟೌವಲ್ಲಿ ಕೂಡ ಮಾಡ್ಬೋದು. ಹೇಗೆ ಅಂದರೆ ಇದಕ್ಕೆ ಒಂದು ಜಾಲ್ರಿ ಟೈಪ್ ಬರುತ್ತೆ, ಅದು ನಾನು ನೆಕ್ಸ್ಟ್ ಮುಂದೆ ವಿಡಿಯೋದಲ್ಲಿ ತೋರಿಸ್ತೀನಿ. ಸ್ಟೌವಲ್ಲಿ ಇಟ್ಕೊಂಡು ಕೂಡ ಲೋ ಫ್ಲೇಮಲ್ಲಿ ಬೇಯಿಸ್ಕೋಬೋದು. ನೋಡಿ ಈ ಥರ ಮಸಾಲೆ ಎಲ್ಲ ನೀಟಾಗಿ ಹಚ್ಚಿ ಇಟ್ಕೋಬೇಕಾಗುತ್ತೆ. ನೋಡಿ ಈ ಥರ ಒಂದು ಜಾಲ್ರಿ ಇರುತ್ತಲ್ಲ, ಇದನ್ನು ಸ್ಟವ್ ಮೇಲೆ ಇಟ್ಟು ಇದನ್ನು ಸ್ವಲ್ಪ ಆವಾಗವಾಗ ಎಣ್ಣೆ ಹಾಕೋತಾ ಬೇಯಿಸ್ಕೊಂಡ್ರೆ ಅದು ಕೂಡ ತುಂಬಾ ಚೆನ್ನಾಗಿರುತ್ತೆ. ನಾವಿದನ್ನು ಒಲೆಯಲ್ಲಿ ಮಾಡ್ಕೊಂಡಿದ್ವಿ. ನೋಡಿ ಆಲ್ರೆಡಿ ಬರೋಷ್ಟರಲ್ಲಿ ಒಲೆ ಉರಿ ಎಲ್ಲ ಹಾಕಿ ಈ ಥರ ಬಾರ್ಬಿಕ್ಯೂ ಸ್ಟ್ಯಾಂಡ್ಗೆ ಇದು ಇಡ್ಲಿ ಎಲ್ಲ ಇರುತ್ತಲ್ಲ ಅದರಲ್ಲಿ ನಾವು ಕೆಂಡ ಎಲ್ಲ ಮಾಡಿಕೊಂಡು ಈ ಥರ ಸುಟ್ಕೊಂಡಿದ್ವಿ. ತುಂಬಾ ಟೇಸ್ಟಿಯಾಗಿತ್ತು. ಆಮೇಲೆ ಮಧ್ಯದಲ್ಲಿ ಇದು ಆವಾಗವಾಗ ಸ್ವಲ್ಪ ಎಣ್ಣೆ ಹಾಕ್ತಾ ಇರಬೇಕು. ಆಮೇಲೆ ತುಂಬ ಕೆಂಡ ಉರಿದಾಗ ಹಾಕಕ್ಕೆ ಹೋಗಬಾರ್ದು, ಯಾಕಂದರೆ ತುಂಬ ಸೀದೋದ್ರೆ ಚೆನ್ನಾಗಿರಲ್ಲ. ಹಾಗಾಗಿ ಈ ಥರ ಒಂದು ಮೀಡಿಯಮ್ಮಲ್ಲಿ ಕೆಂಡ ಮಾಡಿಕೊಂಡು ಈ ಥರ ಮಧ್ಯದಲ್ಲಿ ತಿರುಗಿಸಿ ಹಾಕೋಬೇಕು. ಈ ಥರ ಮಾಡಿಕೊಟ್ರೆ ಯಾರು ತಾನೇ ಹೋಟ್ಲಿಗೆ ಹೋಗ್ತಾರೆ. ತುಂಬಾ ಟೇಸ್ಟಿಯಾಗಿ ನಾವು ಮನೆಯಲ್ಲೇ ಈಸಿಯಾಗಿ ಮಾಡ್ಕೋಬೋದು. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಒಮ್ಮೆ ಹೇಳ್ತಾ ಇದ್ದೀನಿ, ನನ್ನ ಚಾನಲ್ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೀಗೆ ವಿಧವಾದ ಅಡುಗೆ ರೆಸಿಪಿನ ಹಾಕ್ತಾ ಇರ್ತೀನಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಥ್ಯಾಂಕ್ ಯು ಸೋ ಮಚ್. ನೋಡಿ ಈ ಥರ ಮೇಲ್ಗಡೆ ಎಲ್ಲ ಸ್ವಲ್ಪ ಆವಾಗವಾಗ ಎಣ್ಣೆ ಹಾಕ್ತಾ ಇರಬೇಕು. ಥ್ಯಾಂಕ್ ಯು ಸೋ ಮಚ್.